ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಒಂದು ವಿಷಯವಾಗಿ ಮಾತನಾಡುತ್ತಿದ್ದೇನೆ. ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಹೊರಗುತ್ತಿಗೆ ನೌಕರರಿಗೆ ಮೇ 22, 2026ರಂದು ಅಧಿಸೂಚನೆ ಹೊರಡಿಸಿ ವೇತನ ಹೆಚ್ಚಳ ಮಾಡಿರುತ್ತಾರೆ. ಅದರಂತೆ ಜೂನ್ 2026 ತಿಂಗಳ ವೇತನವನ್ನು ಕೂಡ ಮಾಡಿರುತ್ತಾರೆ. ಆದರೆ ಇವತ್ತಿನ ವಿಚಾರ ಮತ್ತೆ ಏನಪ್ಪ ಎಂದರೆ, ಜುಲೈ 2026 ತಿಂಗಳಿನ ವೇತನ ಮಾಡಲು ಎಲ್ಲ ಇಲಾಖೆಗಳಲ್ಲಿ ನಿರಾಕರಿಸುತ್ತಿದ್ದಾರೆ. ಏಕೆಂದರೆ ಲೆಕ್ಕಪತ್ರ ಇಲಾಖೆಯಿಂದ ವೇತನ ಹೆಚ್ಚಳವಾಗಿರುವ ಅಧಿಸೂಚನೆಯನ್ನು ಮತ್ತೆ ಪರಿಷ್ಕರಿಸುವವರೆಗೂ ತಡೆಹಿಡಿಯಬೇಕೆಂದು ಸುತ್ತೋಲೆ ಹೊರಡಿಸಿರುತ್ತಾರೆ. ಆದರೆ ಅಧಿಸೂಚನೆ ಹೊರಡಿಸಿದ ಮತ್ತು ಈಗಿನ ದಿನಮಾನಗಳಲ್ಲಿ ಪ್ರತಿದಿನ ಉಪಯೋಗಿಸುವ ದವಸ ಧಾನ್ಯಗಳಿಗೆ ಅನುಗುಣವಾಗಿ ಪರಿಷ್ಕರಣೆಯನ್ನು ಮಾಡಿರುತ್ತಾರೆ. ಈಗಿನ ದಿನಮಾನಗಳಲ್ಲಿ ಪ್ರತಿದಿನ ಉಪಯೋಗಿಸುವಂಥ ವಸ್ತುಗಳು ದಿನೇ ದಿನಕ್ಕೆ ಬೆಲೆಗಳು ಏರಿಕೆಯಾಗುತ್ತಿದ್ದು ನಮ್ಮ ವೇತನ ಇಳಿಕೆಯಾಗುತ್ತಿದೆ. ಹಾಗಾಗಿ ದಯಮಾಡಿ ತಾವೆಲ್ಲರೂ ನಮ್ಮ ಬೇಡಿಕೆ ಏನೆಂದರೆ 2026ರ ಮೇ 22ರಂದು ಹೊರಡಿಸಿದ ಆದೇಶವನ್ನು ರದ್ದುಪಡಿಸುವಂತಿಲ್ಲ ಮತ್ತು ಈಗ ನೀಡುತ್ತಿರುವ ವೇತನವನ್ನು ಮುಂದುವರಿಸಬೇಕು. ಹೊರಗುತ್ತಿಗೆ ನೌಕರರಿಗೂ ತಂದೆ ತಾಯಿ, ಹೆಂಡರು, ಮಕ್ಕಳು, ಇತರ ಅವರ ಹಿಂದೆ ಜೀವನಗಳು ಇರುತ್ತವೆ. ಇನ್ನೊಂದು ವಿಷಯವೇನೆಂದರೆ, ಹೊರಗುತ್ತಿಗೆ ನೌಕರರನ್ನು ಕಡೆಗಣಿಸಬಾರದೆಂದು ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಕನಿಷ್ಠ ವೇತನ ನಮ್ಮಯ ಹಕ್ಕು, ಅದನ್ನು ನೀಡುವುದು ಸರ್ಕಾರದ ಜವಾಬ್ದಾರಿ. ಎಲ್ಲಿಯವರೆಗೆ ಹೋರಾಟ,